ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದ ನನ್ನ ಆಫೀಸ್ಗೆ ಹೋಗೋ ವರ್ಕ್ವರೆಗೂ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಮಾರ್ನಿಂಗ್ 5:45 ಆಗಿತ್ತು. ನಾನು ಎದ್ದಾಗ ಸಿಕ್ಕಾಪಟ್ಟೆ ಚಳಿ ಕೂಡ ಇತ್ತು, ಅದಕ್ಕೋಸ್ಕರ ಲೇಟಾಗಿ ಎದ್ದಿದ್ದು ನಾನು. ಆಮೇಲೆ 2-3 ದಿನದಿಂದನೂ ಮಕ್ಕಳು ಸ್ಕೂಲ್ ಬೇರೆ ಇರಲಿಲ್ಲ, ಮಳೆ ಕಂಟಿನ್ಯೂಸ್ ಇತ್ತು ಅಂಥೇಳಿ. ಮಕ್ಕಳದು ರಜೆ ಕೂಡ ಇತ್ತು. ಹಾಗೆ ಇವತ್ತು ಮಕ್ಕಳದು ಸ್ಕೂಲೂ ಸ್ಟಾರ್ಟ್ ಇದೆ, ಅದಕ್ಕೋಸ್ಕರ ಬೆಳಗ್ಗೆ ಬೇಗನೂ ಆಯಿತು. ಮತ್ತು ಇವತ್ತು ರಾಯರ ವಾರ ಅಲ್ವಾ, ಅದಕ್ಕೋಸ್ಕರ ಎಲ್ಲನೂ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ. ನೋಡ್ಬೋದು, ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದ್ದೆ ನಾನು ಕಿಚನ್ನ. ಬೆಳಗ್ಗೆ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಲೇಟಾಗಿ ಎದ್ರೂ ಕವರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿಬಿಡ್ತೀನಿ, ನೈಟೇ ಕಿಚನ್ ರೂಮ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮನೆ ಫುಲ್ ಸ್ವಚ್ಛ ಮಾಡಿ ಮಲ್ಕೊಳ್ತೀನಿ. ಇವಾಗ ಫುಲ್ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಡುಗೆ ಇಟ್ಕೊತಾನೆ ಕೆಲಸ ಮಾಡ್ತೀನಿ ನಾನು ಜಾಸ್ತಿ. ಅಂದರೆ ಈ ಕಡೆ ಅಡುಗೆನೂ ಆಗ್ತಾ ಇರುತ್ತೆ, ಈ ಕಡೆ ಕೆಲಸನೂ ಆಗುತ್ತಾ ಇರುತ್ತೆ. ಆಮೇಲೆ ಇವರು ಬೇಗ ಹೇಳೋದಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಕಾಡಿಸ್ತಾರೆ ನನ್ನ ಮಕ್ಕಳು. ಅದಕ್ಕೋಸ್ಕರ ಹೀಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಕೆಲಸನೆಲ್ಲ ಅವರು ಹೇಳೋಷ್ಟರಲ್ಲಿ ನಾನು ಮುಗಿಸ್ಕೋಬೇಕು. ಕಸನೂ ಗುಡಿಸಿ ಹಾಕಿ ಕಸ ಎಲ್ಲ ತೊಗೊಂಡು ಹೊರಗಡೆ ಇಟ್ಟರೆ ಸೆಕ್ಯೂರಿಟಿ ಏನಿರ್ತಾರಲ್ಲ, ಅವರು ತೊಗೊಂಡು ಕ್ಲೀನ್ ಮಾಡಿಬಿಡ್ತಾರೆ. ಹೊರಗಡೆ ಬಕೆಟಲ್ಲೇ ಹಾಕಿಬಿಡ್ತೀವಿ. ನಾವಿರೋದು ಅಪಾರ್ಟ್ಮೆಂಟಲ್ಲಿ, ಅವರೇ ಎಲ್ಲ ಕ್ಲೀನ್ ಮಾಡ್ತಾರೆ. ಹೊರಗಡೆ ಯಾಕೋ ಸ್ವಲ್ಪ ಬೇಗ ಎದ್ದಿದ್ದಿಲ್ಲ ಅನಿಸುತ್ತೆ. ಅವರು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಕಲ್ಲೆಲ್ಲ ಒರೆಸಿ ಹೋಗಿರ್ತಾರೆ ಅವರು. ಅವ್ರು ಎದ್ದಿಲ್ಲ ಅಂಥೇಳಿ ನಾನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಲ್ಲೆಲ್ಲ ಒರೆಸ್ಕೊಳ್ಳೋದು, ಬಾಗಿಲು ಪೂಜೆ ಎಲ್ಲ ನಾನೇ ಮಾಡ್ಕೊಳ್ತೀನಿ ಬೆಳಗ್ಗೆ. ಬಟ್ ಅವರು ಗುಡಿಸಿ ಕಲ್ಲೆಲ್ಲ ಒರೆಸಿ ಹೋಗಿರ್ತಾರೆ. ಬಟ್ ಇವತ್ತು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಕೊಂಡು, ಹೊಸ್ತಿಲು ಪೂಜೆ ಫಸ್ಟ್ ಅಲ್ವಾ, ಅದೆಲ್ಲ ಮುಗಿಸ್ಕೊಂಡು. ಬಟ್ ಪೂಜೆ ಮಾಡಲ್ಲ, ಸ್ವಲ್ಪ ಅರಿಶಿನ ಹಚ್ಚಿ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಡ್ತೇನೆ ನಾನು. ಆಮೇಲೆ ಪೂಜೆ ಮಾಡುವಾಗ ನಾನು ಹೊಸ್ತಿಲು ಪೂಜೆ ಎಲ್ಲ ಮಾಡ್ಕೊಳ್ತೀನಿ. ಇವಾಗ ಅರಿಶಿನ ಅಷ್ಟೇ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೇನು ಅಷ್ಟೊಂದು ರಂಗೋಲಿ ಏನು ಬರಲ್ಲ, ಬಟ್ ಓಕೆ, ಮನೆ ಮುಂದೆ ಚೆನ್ನಾಗಿ ಸ್ವಲ್ಪ ರಂಗೋಲಿ ಹಾಕೋಕ್ಕೆ ಬರುತ್ತೆ. ಅಷ್ಟರಲ್ಲೇ ರಂಗೋಲೆಲ್ಲ ಬಿಡಿಸ್ಕೊಂಡು ನಾನು ಒಳಗಡೆ ತುಂಬ ಕೆಲಸ ಇರುತ್ತೆ, ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ರಂಗೋಲಿನೆಲ್ಲ ಬಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಬಟ್ ಇವರು ಫಸ್ಟ್ ಇದ್ದವರು ಎಲ್ಲ ಬಾಗಿಲು ಮುಂದೆ ಸ್ಟಿಕ್ಕರ್ ಎಲ್ಲ ಹಾಕಿದ್ರು ಅನಿಸುತ್ತೆ. ಅವ್ರು ರಂಗೋಲಿ ಬಿಡಿಸಲ್ಲ ಆಗಿದ್ರೇನೋ, ಅದಕ್ಕೆ ಅದು ಸಿಕ್ಕಾಪಟ್ಟೆ ಕಲೆ ಎಲ್ಲ ಅದು ಅಂಟಿರುತ್ತಲ್ವ ಸ್ಟಿಕ್ಕರ್ದು, ಅದು ಹಾಗೆ ಇದ್ದಿದೆ. ಅದು ಏನು ಮಾಡೋಕ್ಕಾಗಲ್ಲ, ಅದು ಹೋಗ್ತಾ ಇಲ್ಲ. ಅದ್ರ ಮೇಲೆ ನಾನು ರಂಗೋಲಿ ಎಲ್ಲ ಹಾಕ್ತೀನಿ. ರಂಗೋಲಿ ಹಾಕಿ ಹೂವು ಇಟ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ ರಂಗೋಲಿಗೆ. ಯಾಕಂತಂದರೆ ಅದು ಹೂವು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ರಂಗೋಲಿ ಎಲ್ಲ ಬಿಟ್ಟು ಹೂವನ್ನ ಇಡ್ತೀನಿ. ನೋಡ್ಬೋದು ನೀವು, ನಾನು ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ಆಲ್ರೆಡಿ ಇಷ್ಟು ಬೆಳಕಾಗ್ಬಿಟ್ಟಿದೆ. ಕಸ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಮಾಡೋಷ್ಟರಲ್ಲಿ ಇಷ್ಟು ಬೆಳಕು ಹಾಕ್ಬಿಟ್ಟಿತ್ತು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೆ, ನಾನು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಇವಾಗ ಕಲ್ಲು ಒರೆಸ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಈ ಕಡೆ ರೈಸ್ಗೆ ಇಟ್ಕೊಂಡ್ಬಿಡ್ತೀನಿ. ಮಕ್ಕಳಿಗೆ ಸ್ವಲ್ಪ ರೈಸ್ ಕಟ್ಟಬೇಕಂಥೇಳಿ, ಅವ್ರಿಗೆ ಕೆಂಪು ರೈಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಬಾಕ್ಸ್ಗೆ ಕೆಂಪು ರೈಸ್ ಮಾಡೋಣ ಅಂಥೇಳಿ ರೈಸ್ಗೆ ಈ ಕಡೆ ಎಲ್ಲ ಗ್ಯಾಸ್ ಸ್ಟವ್ನೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೂವನ್ನೆಲ್ಲ ಇಟ್ಬಿಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ನಾನು ಅಡುಗೆ ಮಾಡೋದಕ್ಕೆ. ಅದಕ್ಕೆ ಈ ಕಡೆ ಇದು ಅಡುಗೆನೂ ಆಗುತ್ತೆ, ಈ ಕಡೆ ಮೇಲೆ ಕೆಲಸನೂ ಆಗುತ್ತೆ ಅಂಥೇಳಿ ಈ ಕಡೆ ರೈಸ್ಗೆ ಇಟ್ಬಿಟ್ಟು ನಾನು ಈ ಕಡೆ ಕಲ್ಲು ಒರೆಸ್ಕೊಳ್ಳೋದಕ್ಕೆ ಬಂದೆ. ಅದಕ್ಕಿಂತ ಮುಂಚೆನೇ ದೇವರ ಹಾಡು ಇರಲೇಬೇಕಲ್ವ ಮನೆಯಲ್ಲಿ. ರಾಘವೇಂದ್ರ ಅವ್ರದ್ದು ಇವತ್ತು ಥರ್ಸ್ಡೇ ಕೂಡ. ನಾನು ಥರ್ಸ್ಡೇ ಅಂತಲ್ಲ, ಡೈಲಿ ನಾನು ರಾಘವೇಂದ್ರ ಅವ್ರದ್ದು ಹಾಡು ಕೇಳಿನೇ ನನ್ನ ಮುಂದಿನ ಕೆಲಸ ಏನೋ, ಅದು ಹಾಡು ಕೇಳಿದರೆ ನನಗೆ ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಪ್ಲೇ ಮಾಡಿಕೊಂಡೆ ಕೆಲಸ ಮಾಡ್ತಾ ಇರ್ತೀನಿ. ಸ್ಪೀಕರಲ್ಲಿ ಆನ್ ಮಾಡಿಕೊಂಡು ಹಾಡು ಕೇಳ್ತಾ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಆಫೀಸ್ಗೆ ಹೋಗುವಾಗ ನಾನು ಆಫ್ ಮಾಡಿ ಹೋಗೋದು, ಅಲ್ಲಿವರೆಗೂ ಹಾಡು ಕೇಳ್ತಾನೆ ಇರುತ್ತೆ. ದೇವ್ರ ಸಾಂಗ್ ಬರ್ತಾನೆ ಇರುತ್ತೆ. ಟಿ ವಿಲಾದರೂ ಹಾಕಿರ್ತೀನಿ, ಇಲ್ಲಾಂತಂದರೆ ಸ್ಪೀಕರಲ್ಲಾದರೂ ಆನ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಮನೆ ಸ್ವಲ್ಪ ದೊಡ್ಡದಾಗುತ್ತೆ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಕೆಲಸ ಮುಗಿಯೋದಕ್ಕೆ. ಬೆಳಿಗ್ಗೆ ನಾನು 10 ಗಂಟೆ ಆದ್ರೂ ಕೆಲಸ ಮುಗಿಯೋದೇ ಇಲ್ಲ ನಂದು.
ಮಾಡ್ತಾನೆ ಇರ್ತೀನಿ ಸ್ಪೀಡಾಗಿ. ನನ್ನ ಮಕ್ಕಳು 8:15 8:20 ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರ್ಬೋದು. ಅವ್ರ ಟೈಮಿಂಗ್ಸ್ ಬಂದುಬಿಟ್ಟು 8:15 8:20ಗೆಲ್ಲ ಹೋಗ್ತಾರೆ. ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೋಬೇಕು. ಅದಾದಮೇಲೆ ಮತ್ತು ನನಗೆ ಆಫೀಸಿಗೆ ಲೇಟ್ ಆಗಿಬಿಡುತ್ತೆ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ. ಸೊ ಅದಕ್ಕೋಸ್ಕರ ನೋಡ್ಬೋದು ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಅಕ್ಕಿ ಬೀಸ್ಕೊಂಬರೋದಕ್ಕೆ ಮಮ್ಮಿ ಅಲ್ಲಿ ಒಣಗಿ ಹಾಕಿದ್ದಾರೆ. ನಾವು ಅದರದ್ದು ರೆಸಿಪಿ ಮಾಡ್ತೀವಿ. ರೆಸಿಪಿ ಅಂದರೆ ಕುರ್ಕುರಿ ಟೈಪ್ ಮಾಡ್ತೀವಿ. ಅದನ್ನು ಯಾವಾಗಾದರೂ ವ್ಲಾಗಲ್ಲಿ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ರೈಸ್ ಎಲ್ಲ ರೆಡಿ ಆಗಿದೆ. ಇವಾಗ ನಾನೇನು ಮಾಡ್ತೀನಿ ನೆಕ್ಸ್ಟ್ ಅಂದರೆ ಒಗ್ಗರಣೆ ಹಾಕಿ ಇಟ್ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕಳನ್ನ ಎಬ್ಬಿಸಿ ಅವ್ರಿಗೆ ರೆಡಿ ಮಾಡಿ ತಿನ್ನಿಸಿ ಉಣಿಸಿ ಕಳಿಸೋಷ್ಟರಲ್ಲಿ 8:15 ಆಗೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಕಡೆ ಸೈಡ್ಗೆ ಏನು ಮಾಡಿಬಿಡ್ತೀನಿ, ಒಗ್ಗರಣೆ ಎಲ್ಲ ಹಾಕಿಟ್ಬಿಟ್ರೆ ಒಂಥರ ಫ್ರೀ ಆಗಿಬಿಡ್ತೀನಿ. ಇಲ್ಲಾಂದರೆ ಅವ್ರನ್ನ ಎಬ್ಬಿಸಿ ನಾನು ಮತ್ತೆ ಒಗ್ಗರಣೆ ಹಾಕೋದಕ್ಕಂದರೆ ಆಗೋದಿಲ್ಲ. ಒಬ್ಬನಿಗೆ ಸ್ನಾನ ಮಾಡಿಬಿಟ್ಟು ಅವನಿಗೆ ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಮತ್ತೆ ಇನ್ನೊಬ್ಬರಿಗೆ ಸ್ನಾನ ಮಾಡಿಸಿ ಅವನಿಗೂ ರೆಡಿ ಮಾಡಿಸಿ ಇಬ್ರಿಗೂ ಸ್ಕೂಲ್ ಹೋಗೋದ್ರಿಂದ ನನಗೆ ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್. ಎಲ್ಲರಿಗೂ ಹೀಗೆ ಇರುತ್ತಲ್ವ, ಮಕ್ಕಳಿದ್ದವ್ರಿಗೆ ನಿಜವಾಗ್ಲೂ ಎಷ್ಟು ಹರಿಬರಿ ಬೆಳಗಿನ ಜಾವ ಸಿಕ್ಕಾಪಟ್ಟಿ ಹರಿಬರಿ ಅನಿಸುತ್ತೆ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅದು ಮಾರ್ನಿಂಗ್ ಟೈಮಲ್ಲಿ ಹೋಗಿದ್ದೇ ಗೊತ್ತಾಗೋದಿಲ್ಲ. ಬಟ್ ನಾರ್ಮಲ್ ಡೇ ಹೊತ್ತಲ್ಲಿ ಹೋಗೋದಿಲ್ಲ, ಟೈಮ್ ಹೋಗೋಲ್ಲ. ಬಟ್ ಅದು ಮಾರ್ನಿಂಗ್ ಮಾತ್ರ ಹೆಂಗೆ ಹೋಗುತ್ತಂದರೆ ಒಂದು 4 ತಾಸು 1 ಅವರ್ ಅಷ್ಟೇ ನಾವು ಕಳೆದಿದ್ದೀವಿ ಅನ್ನೋ ಅಷ್ಟು ಸ್ಪೀಡ್ ಹೋಗ್ಬಿಟ್ಟಿರುತ್ತೆ. ಅಷ್ಟು ಬೇಗ ಟೈಮ್ ಆಗಿಬಿಡುತ್ತೆ. ಟೈಮೇ ಸಾಕಾಗಲ್ಲ. ನನಗಂತ ಟೈಮ್ ಕೊಡ್ಕೊಳ್ಳೋಕ್ಕೆ ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗೋದಿಲ್ಲ. ಸ್ವಲ್ಪ ಬೇಗ ಎದುರಾಗುತ್ತೆ. ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ 4:30 5 o'clock ಹಿಂಗೆ ಎದ್ದು ಸ್ವಲ್ಪ ಮೆಡಿಟೇಷನ್ ಮುಗಿಸ್ಕೊಂಡು ಸ್ವಲ್ಪ ಜರ್ನಲ್ ಎಲ್ಲ ಬರೆದು ಆ ಥರನೂ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಯಾಕೋ ಟೈಮ್ ಸಾಕಾಗ್ತಾಯಿಲ್ಲ. ಚಳಿಗೆ ನಾನೇ ಹೇಳ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಎದ್ದು ಇವ್ರನ್ನೆಲ್ಲ ರೆಡಿ ಮಾಡಿ ನಾನೆಲ್ಲ ನಂದು ಮೆಡಿಟೇಷನ್ ಅದು ಮಾಡ್ಕೊಂಡು ಕೂತ್ಕೊಂಡ್ರೆ ಇವ್ರನ್ನ ರೆಡಿ ಮಾಡೋಕ್ಕಾಗಲ್ಲ. 8:15 ಅಂದರೆ ಇಬ್ಬರನ್ನೂ ಕಳಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ಏನು ಮಾಡಿಬಿಡ್ತೀನಿ, ಹೀಗೆ ಡೈರೆಕ್ಟ್ ಇದೇ ಯೋಗ ಥರ ಆಗಿಬಿಡುತ್ತೆ, ಇದೇ ವ್ಯಾಯಾಮ ಆಗಿಬಿಡುತ್ತೆ ನನಗೆ. ಈ ಥರ ಓಡಾಡಿ ಕೆಲಸ ಮಾಡೋದೇ ಈ ಕೆಲಸ ಆಗಿಬಿಡುತ್ತೆ. ಈ ಕಡೆ ಹಾಲಿಗೂ ಇಟ್ಟೆ. ಚಿಕ್ಕವನು ಜಾಸ್ತಿ ಚಾಕೋಸು ಹಾಲಲ್ಲಿ ತಿಂತಾನೆ, ಇಲ್ಲಾಂದ್ರೆ ಹಾಲು ಕುಡಿತಾನೆ. ಅವನಿಗೋಸ್ಕರ ಹಾಲು ಬಿಸಿ ಮಾಡ್ತೇನೆ. ಇನ್ನೊಬ್ಬನು ಬಿಸ್ಕಿಟು ಮತ್ತು ಟೀ. ದೊಡ್ಡವನಿಗೆ ಅವನು ಹಾಲಂದ್ರೆ ಅಷ್ಟೊಂದು ಇಷ್ಟಪಡಲ್ಲ, ಟೀ ಕುಡಿಯಲ್ಲ ಅವನು. ಜಸ್ಟ್ ಬಿಸ್ಕಿಟ್ ಅಷ್ಟೇ ಟೀಲಿ ಅದ್ಕೊಂಡು ಬಿಸ್ಕಿಟ್ ತಿಂತಾನೆ. ಈ ಕಡೆ ನಾನು ಒಗ್ಗರಣೆ ರೆಡಿ ಆಗ್ತಾಯಿದ್ದೆ, ಈ ಕಡೆ ಹಾಲು ಬಿಸಿಗಿಟ್ಟಿದ್ದೀನಿ. ಬೇಗ ಎಷ್ಟು ಬೇಗ ಆಗುತ್ತೆ ನೋಡಿ, ಅಷ್ಟು ಬೇಗ ಕೆಲಸ ಮುಗಿಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೋಡ್ತಾ ಇಡ್ಬೋದು ಈ ಕಡೆ ಒಗ್ಗರಣೆ ಎಲ್ಲ ರೆಡಿ ಆಯಿತು. ಈ ಕಡೆಗೆ ಸಾಂಬಾರು ಇರಲಿಲ್ಲ ಅಂಥೇಳಿ ಅದನ್ನು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಅದನ್ನು ಅಷ್ಟೇ, ಅದು ಕುಕ್ಕರ್ ವಿಸಿಲ್ ಆಗ್ತಾ ಇರುತ್ತೆ, ನನ್ನ ಕೆಲಸ ಆಗುತ್ತೆ ಅಂಥೇಳಿ. ಈ ಕಡೆ ಹಾಲು ಬಿಸಿ ಆಯ್ತು. ಈ ಕಡೆ ಟೀ ಇಟ್ಕೊಂಡಿದ್ದೀನಿ. ಮಮ್ಮಿಗೆ ಟೀ ಎದ್ದ ತಕ್ಷಣ ಅಂದರೆ ಟೀ ಬೇಕು. ಇವಾಗ ಶ್ರಾವಣ ಇರೋದ್ರಿಂದ ಎದ್ದ ತಕ್ಷಣ ಏನು ಕುಡಿಯಲ್ಲ ಅವರು. ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಟೀ ಕುಡಿತಾರೆ. ಸೊ ಅವ್ರಿಗೂ ಟೀ ಇಟ್ಟಿದ್ದೀನಿ, ಮತ್ತು ಮಕ್ಕಳಿಗೂ ಟೀ ಇಟ್ಟಿದ್ದೀನಿ. ನನಗೂ ಕೂಡ ಟೀ, ಬಟ್ ಇವತ್ತು ನಾ ಕುಡಿಯಲ್ಲ. ಯಾಕಂದರೆ ರಾಯರ ಗುಡಿಗೆ ಹೋಗ್ಬೇಕಂತ ಇದೆ. ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಟಿಫನ್ನು ಟೀ ಕುಡಿಬೇಕಂತ ಇದ್ದೀನಿ. ಆಫೀಸಲ್ಲೇ ಮಾಡ್ಕೊಳ್ತೀನಿ, ಬಟ್ ಮನೇಲಿ ಮಾಡ್ಕೊಳ್ಳಲ್ಲ. ನೋಡ್ತಾ ಇರ್ಬೋದು ಇವಾಗ ಕುಕ್ಕರ್ಗೆಲ್ಲ ಇದು ಮಾಡಿದೆ. ಬಟ್ ನನಗೆ ಇವ್ರನ್ನ ಎಬ್ಬಿಸ್ಕೊಂಡು ಇವ್ರ ಜೊತೇಲಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಅವ್ರನ್ನ ಎಬ್ಬಿಸಿ ಫ್ರೆಶ್ ಅಪ್ ಮಾಡಿ ಅವ್ರನ್ನೂ ರೆಡಿ ಮಾಡಿಕೊಂಡು ಟೀ ಎಲ್ಲ ಕೊಟ್ಟೆ. ಈ ಕಡೆ ನೋಡಿ ರೈಸ್ನ ಎಲ್ಲ ಕಲಿಸ್ಕೊಂಡಿದ್ದೆ. ಸ್ವಲ್ಪ ಕ್ಲಿಪ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ನನ್ನ ಅವಸರದ ವಿಡಿಯೋದಲ್ಲಿ. ಅವಸರದ ವಿಡಿಯೋ ಅಲ್ಲ, ಕೆಲಸದಲ್ಲಿ. ಅವ್ರಿಗೂ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಕಟ್ಟಿ ಆದಮೇಲೆ ಅವ್ರನ್ನ ಕಳಿಸಿ ಆದಮೇಲೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಇಬ್ಬರಿಗೂ ಬಾಕ್ಸ್ ರೆಡಿ ಮಾಡ್ತೇನೆ. ಒಬ್ಬನು 12:10 ಬಂದುಬಿಡ್ತಾನೆ, ಇನ್ನೊಬ್ಬನು 3:30 ಆಗುತ್ತೆ. ಅವನಿಗೂ ಸ್ನ್ಯಾಕ್ಸು ಕಟ್ಟಬೇಕಾಗುತ್ತೆ. ಇದು ಸ್ವಲ್ಪ ರೈಸಲ್ಲಿ ಚಿಪ್ಸ್ ಅಷ್ಟು ಕಟ್ಟುತ್ತಾ ಇದ್ದೀನಿ. ಇವನು ದೊಡ್ಡವನಿಗೆ ಬಂದುಬಿಟ್ಟು ಆ್ಯಪಲ್ ಬೇಕು, ಅವನಿಗೆ ಆ್ಯಪಲ್ ತಿಂತಾನೆ. ಅವನು ಆ್ಯಪಲ್ ತುಂಬ ಇಷ್ಟಪಡ್ತಾನೆ. ಆ್ಯಪಲ್ನ ಹಂಗೆ ಕಟ್ ಮಾಡಿ ಇಟ್ಬಿಟ್ರೆ ಅದು ಕೆಂಪಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಿ ತೊಳೆದು ಅದು ಆಮೇಲೆ ನಾನು ಕಟ್ತೀನಿ. ಸೊ ಕೆಂಪಗಾಗಲ್ಲ. ಅವನೇನು ಏನು ತಿಂದು ಉಳಿಸ್ಕೊಂಡು ಬಂದ್ರೂ ಚೆನ್ನಾಗೇ ಇರುತ್ತೆ ಅದು. ಮತ್ತು ತಿನ್ಬೋದು. ರೆಡ್ ಎಲ್ಲ ಆಗಿಬಿಟ್ರೆ ಅದು ತಿನ್ನೋಕ್ಕಾಗಲ್ಲ, ಬಿಸಾಕ್ಬಿಡ್ತಾನೆ ಅವನು. ಅದಕ್ಕೋಸ್ಕರ ಈ ಥರ ಸಾಲ್ಟ್ ವಾಟರಲ್ಲಿ ತೊಳೆದು ಸ್ವಲ್ಪ ಮತ್ತೆ ಅದನ್ನು
ಚೆನ್ನಾಗಿರೋ ವಾಟ್ರೆಲ್ಲ ತೊಳೆದು ಅವನಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಡ್ತೀನಿ ನಾನು. ಏನಾದರೂ ಸ್ನ್ಯಾಕ್ಸು ಒಂದಿನ ಸ್ನ್ಯಾಕ್ಸ್ ಕಟ್ತೀನಿ, ಒಂದಿನ ಬನಾನಾ, ಒಂದಿನ ಪೈನಾಪಲ್, ಈ ಥರ ಸ್ನ್ಯಾಕ್ಸ್ ಏನಾದರೂ ಫ್ರೂಟ್ಸ್ ಒಂದಾದರೂ ಫ್ರೂಟ್ಸ್ನ ಕಟ್ತೀನಿ ನಾನು. ಮಧ್ಯಾಹ್ನಕ್ಕೆ ಏನಾದರೂ ಚಿಪ್ಸು ಆ ಥರ ಎಲ್ಲ ಕಟ್ತೀನಿ. ಅವನಿಗೆ ಸ್ವಲ್ಪ ಶೀತ ಬೇಗ ಆಗುತ್ತಂತ ಹೇಳಿ ನಾನು ಕುಕ್ಕುಂಬರ್ ಅಂದರೆ ನಾನು ಇದು ಹಾಕಲ್ಲ, ಸೌತೆಕಾಯಿನ ಸ್ವಲ್ಪ ಕಡಿಮೆನೇ ಕೊಡ್ತೀನಿ ಅವನಿಗೆ. ಕ್ಯಾರೆಟ್ ಅದೆಲ್ಲ ಬರೀ ಬಾಯಲ್ಲಿ ತಿನ್ನೋದಿಲ್ಲ ಅಂತ ಹೇಳ್ತಾರೆ, ಸಾಂಬಾರೆಲ್ಲ ಮಿಕ್ಸ್ ಮಾಡಿ ತಿನ್ನಿಸ್ತೀವಿ, ಏನು ಮಾಡೋದು, ಮಕ್ಕಳು ತಿನ್ನೋದೇ ಇಲ್ಲ ಅಂತಾರೆ. ತರಕಾರಿ ಅಂದರೆ ಅವ್ರಿಗೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕುರ್ಕುರೆ ಇಂಥವು ಅಂಗಡಿ ಎಲ್ಲ ತಿನ್ಸಂದರೆ ಸಿಕ್ಕಾಪಟ್ಟೆ ತಿಂತಾರೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಹಾಗೆ ಅಲ್ವಾ. ನಿಮ್ಮ ಮನೇಲೂ ಮಕ್ಕಳು ಹೀಗೇನಾ ಫ್ರೆಂಡ್ಸ್? ಏನೋಪ್ಪ ಸಾಕಾಗುತ್ತೆ ಬೆಳಗ್ಗೆನೇ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ ಕಳಿಸ್ಟ್ರಲ್ಲಿ ಏನೋ ಒಂಥರ ಯುದ್ಧ ಗೆದ್ದು ಬಂದಂಗೆ ಆಗಿಬಿಟ್ಟಿರುತ್ತೆ. ರಪ ಮಳೆ ಬಂದು ಹೆಂಗೆ ನಿಂತಂಗೆ ಆಗಿರುತ್ತಲ್ಲ ಹಂಗಾಗಿರುತ್ತೆ. ನನ್ನ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮನೆಯೆಲ್ಲ ಫುಲ್ ಶಾಂತವಾಗಿರುತ್ತೆ. ಇದೇ ಥರ ಓಡಾಡ್ತಾ ಇರ್ತೀನಿ. ಇವಾಗೂ ನೋಡಿ ನನ್ನ ಮಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅವನು ಕಾಡಿಸ್ತಾನೇ ಇದ್ದಾನೆ. ಬಟ್ ಅದರಲ್ಲೇ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕಂಥೇಳಿ ಇವತ್ತೇ ಗುರುವಾರ ದಿನವೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೈಟ್ ಕೂತ್ಕೊಂಡು ಆಫೀಸಿಂದ ಬಂದಾದಮೇಲೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಅವರು ಸ್ಕೂಲಿಗೆ ಹೊರಟರು. 8:25 ಆಗಿತ್ತು ಅನಿಸುತ್ತೆ. ಆವಾಗ ಸ್ಕೂಲಿಂದ ಹೊರಟು ಅವ್ರು ಹೋದ ತಕ್ಷಣ ಅಂತಂದರೆ ನನ್ನ ಕೆಲಸ ಇಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಆಫೀಸ್ಗೆ ಹೋಗ್ಬೇಕಂತೇಳಿ ಫಟಾಫಟ ಅಂಥೇಳಿ ಮತ್ತೇನು ಮಿಕ್ಕಿರೋ ಕೆಲಸ ಏನಿರುತ್ತಲ್ವ, ಸೊ ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸಾಂಬಾರಿಗೆ ಅಂತ ಏನು ಕುಕ್ಕರ್ ಇಟ್ಟಿದ್ನಲ್ಲ, ಸೊ ಅದನ್ನು ವಿಸಿಲ್ ಆಗಿತ್ತು. ಅದನ್ನೊಂದು ಸಾಂಬಾರು ಒಗ್ಗರಣೆ ಹಾಕಿಬಿಟ್ರೆ ರೈಸು ಆಗಿರುತ್ತೆ, ಸಾಂಬಾರ್ಗೂ ಆಗಿರುತ್ತಂತೆ. ಮಧ್ಯಾಹ್ನ ಊಟ ಲಂಚ್ಗೆ ರೈಸ್ ಸಾಂಬಾರು ಮಾಡೋಣಂತ. ರೊಟ್ಟಿ ಇತ್ತು, ಜೋಳದ ರೊಟ್ಟಿ. ಪಲ್ಯ ಏನಾದರೂ ಮಾಡ್ತಾರೆ, ಮಮ್ಮಿ ಇದಾರಲ್ಲ ಮನೇಲಿ, ಅವ್ರೇನಾದರೂ ಮಾಡ್ತಾರೆ ಅಂಥೇಳಿ ಅದಕ್ಕೆ ಸಾಂಬಾರು ಅಷ್ಟೇ ನಾನು ಮಾಡಿ ಸ್ವಲ್ಪ ಒಗ್ಗರಣೆಗೆ ಟಿಫನ್ಗೆ ಒಗ್ಗರಣೆ ಅನ್ನ, ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಗ್ಗರಣೆ ಅನ್ನ ಅಂತೀವಿ. ಬೆಂಗಳೂರು ಸೈಡ್ ಚಿತ್ರಾನ್ನ ಅಂತಾರೆ, ಕೆಲವೊಂದು ಕಡೆ ಬೇರೆ ಬೇರೆ ಥರ ಅಂತಾರೆ, ಕೆಂಪಣ್ಣ ಈ ಥರ ಅಂತಾರೆ. ಸೊ ಅದನ್ನು ಸಾಂಬಾರೆಲ್ಲ ಮಾಡಿ ಮುಗಿಸಾಯಿತು. ಇದು ಐಸ್ದು ಫೇಸ್ಗೆ ಸ್ವಲ್ಪ ಫೇಸ್ ಡಿಪ್ ಮಾಡೋಣ ಅಂಥೇಳಿ ಇದನ್ನು ಡೈಲಿ ಒಂದು ಸರಿ ಮಾಡಬೇಕಂತ ಅಂದ್ಕೊಂಡಿರ್ತೀನಿ, ಬಸ್ ಸ್ಕಿಪ್ ಆಗಿಬಿಡುತ್ತೆ ಮಕ್ಕಳಿಗೋಸ್ಕರ. ಸೊ ಅದನ್ನು ಅಷ್ಟೇ ಸ್ವಲ್ಪ ಐಸ್ ವಾಟ್ರಲ್ಲಿ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ನಾನು ಫುಲ್ ರೆಡಿ ಎಲ್ಲ ಆಗಿ ನಮ್ಮ ರಾಯರ ಪೂಜೆನೂ ಆಯಿತು. ಗುರುವಾರ ಇರೋದ್ರಿಂದ ಇವತ್ತು ಸ್ಪೆಷಲ್ ಡೇ ಕೂಡ ಇದೆ, ನಿಮ್ಗೆ ಗೊತ್ತೇ ಇದೆ ರಾಯರದು. ಸಾರಿ ಫ್ರೆಂಡ್ಸ್, ನೋಡಿ ಅವನು ಹಾಗೆ ಕಾಡಿಸ್ತಾನೆ ಇರ್ತಾನೆ, ಮಧ್ಯೆ ಬಂದು ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾ ಇಲ್ಲ ನನಗೆ. ನೋಡ್ತಾ ಇರ್ಬೋದು, ದೇವರಿಗೆ ತುಪ್ಪದ ದೀಪ ಹಚ್ಚಿ, ರಾಯರಿಗೆ ತುಪ್ಪದ ದೀಪನೂ ಹಚ್ಚಿದೆ. ಇವತ್ತು ಥರ್ಸ್ಡೇ ಅಂತ ಹೇಳಿ. ಹಾಗೆ ಪುಟಾಣಿ ಸಕ್ಕರೆ ಇಟ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೇವರಿಗೆ ನಾನು ಪೂಜೆ ಮಾಡಿಬಿಡ್ತೀನಿ. ಮನೇಲೇ ಇಷ್ಟೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಫುಲ್ ರೆಡಿ ಆಗಿಬಿಟ್ಟು, ಫುಲ್ ರೆಡಿ ಅಂದರೆ ಸಿಂಪಲಾಗಿ ರೆಡಿ ಆಗಿಬಿಟ್ಟು ನಾನು ಟೆಂಪಲ್ಗೆ ಹೊರಟೆ, ದೇವಸ್ಥಾನಕ್ಕೆ ಹೊರಟೆ. ರಾಯರನ್ನ ನೋಡಬೇಕು ಅಂತ ಹೇಳಿ ಫಸ್ಟು ಏನೋ ಒಂಥರ ಖುಷಿ, ರಾಯರ ಟೆಂಪಲ್ಗೆ ಹೋಗ್ತಾಯಿದ್ದೀನಿ ಅಂತ. ನನಗೆ ಹುಬ್ಳಿಲಿ ಇರೋದೇ ಗೊತ್ತಿರಲಿಲ್ಲ, ಬಟ್ ಅಕಸ್ಮಾತಾಗಿ ಆ ಟೆಂಪಲ್ ಇರೋದು ಗೊತ್ತಾಗಿರೋದ್ರಿಂದ ಇವತ್ತು ಎಷ್ಟೇ ಲೇಟ್ ಆದರೂ ಏನೇ ಆದರೂ ನಾನು 9:30 ಅಂದರೆ ಆಫೀಸ್ಗೆ ಹೋಗಬೇಕು. ಆದರೂ ಪರವಾಗಿಲ್ಲ, ಲೇಟ್ ಆದರೂ ಆಗಲಿ ಅಂಥೇಳಿ ರಾಯರ್ನ ಮೀಟ್ ಆಗೋಕ್ಕಂತ ಹೊರಟೆ. ಸೊ ಇದಾಗಿತ್ತು ನನ್ನ ವ್ಲಾಗ್.